ಟುಮ್ ಏನೋ ಹಾಸ್ಪಿಟ್ಲಲ್ಲಿ ಬರ್ತಿದಾರಾ ಹೋಗೋಣ. ತಗೊಳ್ಳೋ ಗಿಫ್ಟು. ಕೊಟ್ಟರೆ ಏನ್ ತಂದೆ ಹಾಕೊಂಡು ಎಲ್ಲ ಹೋಗ್ಲಿ ನಾನು. ಯಾರು ಅಂಕಲ್ ನೋಡ್ಕೊಂತೀನಿ ಮನೆ ನೋಡ್ಕೊಂತೀನಿ ಅಂತ ಮಗ ಕರಿಯಲ್ಲ. ಅಂಕಲ್ ನೋಡ್ಕೊಂಡ ಮನೆ ನೋಡ್ಕೊಂಡ ಗಾಡಿ ನೋಡ್ಕೊಂಡ ಎಲ್ಲ ಬಂದಿತ್ತೆ. ನಮ್ಮ ನಿತೀಶ್ ಇವತ್ತು ಮನೆಗೆ ಬಂದವನಂತೆ ನಾನು ಹೋದ್ಮೇಲೆ. ಏನೇ ಆದ್ರೂ ಇಂಥ ಫ್ರೆಂಡ್ಸ್ ಮಾತ್ರ ಮಾಡಬೇಡಿ. ದುಬಾಯ್ ಬಾಯ್ ಏನೋ ಪಾರ್ಟ್ನರ್ ಹಾಕೊಂಡ್ಬಿಟ್ಟಿದ್ಯಾ ಚಾಕ್ಲೇಟ್ಗೆ. ಹಾಯ್ ಹೌ ಆರ್ ಯು? ಥ್ಯಾಂಕ್ ಯು. ಬಾ ಮಚ್ಚ ಸ್ಟುಡಿಯೋ ಹತ್ರ ಬರೋಣ. ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್. ಗೈಸ್ ಇವತ್ತಿನ ಬ್ಲಾಗಲ್ಲಿ ನಾವು ಗಿಫ್ಟ್ಸ್ನ ಏನಂತ ತಂದಿದ್ದೀನಿ ನಾನು ಎಲ್ರಿಗೂ ಅದನ್ನು ಸಪ್ರೇಟ್ ಮಾಡಬೇಕು. ಆ್ಯಂಡ್ ಅದಕ್ಕೆ ಅಂತಲೇ ಈಗ ಒಂದು ಬ್ಯಾಗ್ ತರಕ್ಕೆ ಹೋಗ್ತಾ ಇದ್ದೀನಿ. ಒಂದಷ್ಟು ಕ್ಯಾರಿ ಬ್ಯಾಗ್ಸ್ ಬೇಕಿತ್ತು. ಸೊ ಅದನ್ನು ತೊಗೊಂಡು ವಾಪಸ್ ಬರೋಣ. ಆ್ಯಂಡ್ ಊರಿಗೆ ಮುಂಚೆ ಒಬ್ರು ಬಂದ್ಬಿಟ್ಟವ್ರೆ ನೋಡಬೇಕು ಅಂತ ಬಂದ ಮಚ್ಚ. ಇಷ್ಟು ದಿನ ನಮ್ಮ ಮನೆಯವ್ರನ್ನ ನೋಡಕ್ ಬಂದೆ ನಾನು. ಏನೋ ನಾಯಿಗೆ ಊಟ ಹಾಕಕ್ಕೆ ನಮ್ಮ ಮನೇಲಿ ಯಾರು ಇರ್ದಿಲ್ಲ. ನಮ್ಮ ತಮ್ಮನೂ ಎಲ್ಲ ಆಚೆ ಹೋಗಿದ್ದ, ನಮ್ಮ ಅಪ್ಪ ಅಮ್ಮನೂ ಆಚೆ ಹೋಗಿದ್ರು. ರಾಣಿ ಒಬ್ಳೇ ಇದಂತೆ 2 ದಿನ. ನಾಯಿಗೆ ಊಟ ಹಾಕು ಅಂದ್ರೆ ಯಾರನ್ನ ಕರ್ಕೊಂಬಂದು ಅಂತ ಕೇಳಿ ಯಾರು ಕರ್ಕೊಂಬಂದು? ದೇವ್ರೆ ಇವ್ನು ಸುಳ್ಳು ಹೇಳ್ತಿದ್ರೆ, ದೇವ್ರೆ ನನ್ನ ನಾಲ್ಕು ಮಚ್ಚೆ ಇದೆ ಇದು. ದೇವ್ರೆ ಅವನು ಸುಳ್ಳು ಹೇಳ್ತಿದ್ರೆ ಅವನು ದೊಡ್ಡ ಪ್ರಾಬ್ಲಮ್ ಆಗಲಿ ಅದು ಆ ಟೈಮಲ್ಲಿ. ಮದುವೆ ಆದ್ಮೇಲೆ ಅಣ್ಣ ಆರಾಮ ಹೆಂಗಿದ್ದೀರಾ? ಅಂತ ಹೇಳಿದ್ದೆ. ಇಲ್ಲ ಸ್ವಲ್ಪ ಡಿಲೇ ಬೇಗ ಬಂದ್ಬಿಟ್ಟೆ. ಓ ಸೂಪರ್. ಹಾಂ ಕಾರ್ ಓಡಿಸೋಣ ಫೈನಲಿ ಎಷ್ಟೋ ದಿನ ಆದಮೇಲೆ. ಮಚ್ಚ ಒಬ್ಬನೇ ಬಂದಿದ್ದ? ಬೇಡ ಮನುಷ್ಯ ತುಂಬ ದಿನ ಆಯ್ತು. ಬರ್ತಾ ಓಡಿಸು. ಗಾಡಿ ಸ್ಟಾರ್ಟ್ ಆದಾಗೆ ಆಗೋಗುತ್ತೆ ಹಿಂಗೆ ಬರೀ ಕೀ ಹಾಕಿದ ತಕ್ಷಣ. ಸಬ್ಸ್ಕ್ರೈಬರ್ ಮಾಡಿ ಗೈಸ್. ಸೊ ಫೈನಲಿ ನಾನು ಮಾರ್ಟಿಗೆ ಬಂದೆ. ಯಾಕೆ ಅಂದರೆ ಆ ಬ್ಯಾಗ್ಸ್ ಬೇಕು ನನಗೆ, ಚಾಕ್ಲೇಟ್ಸು ಮತ್ತು ಏನೇನು ತಂದಿದ್ದೀವಿ ಅದೆಲ್ಲ ಹಾಕ್ಕೊಡೋಕ್ಕೆ. ಸೊ ಬ್ಯಾಗ್ಸ್ನ ಇಲ್ಲೇ ತೊಗೊಂಡೋಗೋಣ ಬನ್ನಿ. ಮತ್ತು ನಾನು ಇಲ್ಲದೆ ಇಂಡಿಯಾ ಏನು ಅನ್ನಿಸ್ತು? ನಾನು ಇಲ್ಲದೆ ಏನು ಅನ್ನಿಸ್ತು ಇಂಡಿಯಾ? ನೀನು ಇಲ್ಲದೆ ನನಗೆ ಬೇಕು ಇಂಡಿಯಾ ಅನ್ನಿಸ್ತು ಗೊತ್ತಿಲ್ಲ. ಹಾಂ ಬೆಂಗಳೂರು ಏನೋ ದಿನ ಮೀಟ್ ಮಾಡೋ ಥರ. ಒಂದು ಫೋನ್ ಇಲ್ಲ ಗೈಸ್, ಒಂದು ಫೋನ್ ಇಲ್ಲ. 30 ದಿನಕ್ಕೆ ಒಂದು ಕಾಲ್ ಮಾಡಿರೋದು ನನಗೆ. 30 ದಿನಕ್ಕೆ ಒಂದು ಕಾಲ್. ಡಿಸ್ಟರ್ಬ್ ಮಾಡೋದು ಬೇಡ. ನೀನು ಡೌನ್ ಬ್ಲಾಕ್ ಮಾಡ್ಬಿಡು. ಮನ್ಸಲ್ಲಿ ಇದ್ದಾರಲ್ಲ ಅವ್ರು ಮನ್ಸಲ್ಲಿ ಸಿಂಗಲ್ ನೀನು. ಇಲ್ಲಿ ನೋಡಿ ಇಲ್ಲಿ ಎಷ್ಟು ದೇವ್ರುಗಳಿದಾವೆ ಎಲ್ಲ ಕೇಳ್ಸ್ಕೊತಾ ಇದ್ದಾವೆ. ಅವ್ರ ಮುಂದೆ ಹೇಳು ನೀನು ಸಿಂಗಲ್ಲಾ? ಮನ್ಸಿನ ಮಾತು ಹೇಳ್ತಂಗೆ ಕೇಳು. ಬೆಂಗಳೂರು ಸೂಪರ್ ಆಗಿತ್ತು. ಜೀವನ ಹಾಳು ಮಾಡೋಕ್ಕೆ ಬಂದ್ಬಿಟ್ಟಿದೀಯ. ಎಲ್ಲಪ್ಪ ಬ್ಯಾಗು ಎಲ್ಲ ಮಚ್ಚ ಇಲ್ಲೆಲ್ಲ ಇರುತ್ತೆ ಕಣೋ. ಬೇಕಾಗಿರೋ ಬ್ಯಾಗ್ಸ್ ಇದೆ ನೋಡಿ. ಅಲ್ಲಿಗೆ ಹೋಗ್ಬಿಟ್ಟು ಅವ್ನು ಹೊಡಿತಾರೆ. ಬಂದ್ಬಿಟ್ಟು ಮಚ್ಚ ಹೊಡಿತಾರೆ. ಬೇಡ ಅಣ್ಣ ಸರ್ ನೆಮ್ಮದಿಯಾಗಿದೆ ಕಣ. ಈ ಕಡೆ ಬಂದವ್ ನೋಡಿ, ಈ ಕಡೆ ಕಳಿಸಿ ಅವನ್ನ. ಬಾರೆ ಕಡೆ ಸರ್ ಇದು ಕೊಡಿ. ಇದು ಚಾಕ್ಲೇಟ್ ಹಾಕ್ಬೋದಲ್ವ ಅದರಲ್ಲಿ? ದೊಡ್ಡದಾ ಇದು? ಎಷ್ಟಿದೆ ನೋಡಿ. ಎಷ್ಟೊಂದು ಕವರ್ ಅದು? 14 ರೂಪಾಯಿ ಒಂದಕ್ಕೆ. ಏನು ಸಾರ್ ಒಂದಕ್ಕೆ 14 ರೂಪಾಯಿ ಹಾಕ್ಬಿಟ್ರೆ ಹೆಂಗೆ? ಸಕ್ಕ ಜಾಸ್ತಿ ಆಯ್ತಲ್ಲ ಮಚ್ಚ, ತುಂಬ ಜಾಸ್ತಿ. 200 ರೂಪಾಯಿ ಅದು. ಪ್ಲೇನ್ ಕೊಟ್ಬಿಡಿ, ಪ್ರಿಂಟ್ ಏನು ಬೇಡ. 14 ರೂಪಾಯಿಗೆ ಯಾಕೆ? ದುಬಾಯ್ ಚಾಕ್ಲೇಟ್ ಅಲ್ಲ, ಒಳಗಡೆ ಮ್ಯಾಟ್ರ್ ಆಗೋದು, ಆಚೆ ಇರೋ ಮ್ಯಾಟ್ರ್ ಅಲ್ಲ. ನಮ್ಮ ನಿತೀಶ್ ನೋಡಿ ಆಚೆಯಿಂದ ಹಿಂಗೆ ಒಳಗಡೆಯಿಂದ ಒಳ್ಳೆ. ಇದು ಓಕೆ ಅಲ್ಲ ಮತ್ತೆ? ಇದೆಷ್ಟು? 10. 5 ರೂಪಾಯಿ ಕೇಳಿ. 5 ರೂಪಾಯಿ ಮೇಲೆ ಹೋಗ್ಬೇಕು. ಯಶವಂತಪುರ ಮಾರ್ಕೆಟ್ಗೆ ಹೋಗ್ಬೇಕಾ? ಎಷ್ಟು ನಂಗೆ ಎಷ್ಟು ಬೇಕು ಗೊತ್ತಾ? 20 ಬೇಕು. 20 ಎಷ್ಟಾಗುತ್ತೆ ಮತ್ತೆ? 200 ರೂಪಾಯಿ. ಹೌದಾ, ಕೊಟ್ಬಿಡಿ. ಎಷ್ಟಾಗುತ್ತೆ? 20ಗೆ ಎಷ್ಟಾಗುತ್ತೆ ಡಿಸ್ಕೌಂಟ್? ಸರ್ ಫೈನಲ್ ಮಾಡಿ ಸರ್. 12 ರೂಪಾಯಿ ಮಾಡಿ ಕೊಟ್ಬಿಡಿ. ಬರುತ್ತೆ ಕೊಡಿ ಸರ್. 30 ಕೊಟ್ಬಿಡಿ ಆಯ್ತಾ? 13 ಮಾಡಿ ಅಲ್ಲ 12 ಮಾಡಿ 30 ಕೊಟ್ಬಿಡಿ. ಅಲ್ಲ ಇನ್ನೂ ಆ ಬ್ಯಾಗ್ಸ್ ತೊಗೋಬೇಕು ನಾನು, ಈ ಬ್ಯಾಗ್ಸ್ ತೊಗೋಬೇಕು. ನಾನು ರೆಗ್ಯುಲರ್ ಕಸ್ಟಮರ್ ಸರ್. ಪ್ರೈಸ್ ಬ್ಯಾಗ್ದು ಪ್ರೈಸೇ ಆಕಾಶಕ್ಕೆ ಏರ್ಬಿಟ್ಟೈತೆ. ನನಗೆ ಇದು ಇಷ್ಟ ಆಯಿತು. ಸ್ವಲ್ಪ ಜಾಸ್ತಿ ಇದೆ ಬಟ್ ನೋಡೋಣ. ಗೈಸ್ ಬ್ಯಾಗ್ ಇಸ್ಕೊಂಡು ಮನೆಗೆ ಹೋಗಿ ಸ್ವಲ್ಪ ಹೊತ್ತು ಮಾತಾಡ್ಕೊಂಡಿದ್ವಿ. ನಮ್ಮ ಟುಮ್ ಏನೋ ಹಾಸ್ಪಿಟ್ಲಿಗೆ ಬಂದಿದ್ದಾನಂತ, ಹುಷಾರಿಲ್ಲ ಅಂತ. ಏನಾಗಿದೆ ಗೊತ್ತಿಲ್ಲ. ಒಂದು ರೀಸೆಂಟಾಗಿ ಸ್ವಲ್ಪ ಹುಷಾರಿಲ್ಲ ಅವನಿಗೆ, ಪದೇ ಏನೋ ಪೇನ್ ಅಂತಿದ್ದ. ಈಗ ಅದನ್ನೇ ಸ್ವಲ್ಪ ಚೆಕ್ ಮಾಡಿ ಬಂದಿದ್ದೀನಿ. ಇಲ್ಲೇ ಹಾಸ್ಪಿಟಲ್ ಇದ್ದಾನಂತೆ. ನಮ್ಮ ಮನೆ ಪಕ್ಕದಲ್ಲೇ ಬಂದು
ನಾನು ಒಬ್ಬನೇ ಹೋಗ್ಬಿಟ್ಟಿದ್ದೆ ನನ್ನ ಫ್ರೆಂಡ್ ಜೊತೆ. ನನ್ನ ಚಪ್ಪಲಿ ಸಿಕ್ತಿಲ್ಲ ಅಂತ ಕಾಣ್ಕೊಂಡು ಓಡಾಡ್ತಿದ್ರೆ ನಾನು ಚಪ್ಪಲಿ ಹಾಕೊಂಡು ಓಡಾಡ್ದೆ ನೋಡಿ. ಹೆಂಗೆ ಮಾಡೋದು ನನ್ನ ಚಪ್ಪಲಿನ. ಬದುಕಿದಾರಾ ನಡೀರಿ ಹೋಗೋಣ. ಸುಮ್ಮನೆ ಪೆಟ್ರೋಲ್ ವೇಸ್ಟ್ ಎನರ್ಜಿ ವೇಸ್ಟು. ಇವ್ರು ನೋಡೋಕ್ಕೆ ಮನೆಗೆ ಬರ್ತಿದ್ರು 10 ನಿಮಿಷ ಬಿಟ್ಟಿದ್ರೆ ದೊಡ್ಡ ಸಲ ಬಿಟ್ಟಿದೆ ರಾಮ್ ನನ್ನ ಮಗನೇ. ಬಿಡ್ರಿ ನಡೆಸಿದಾರಂತ ನೋಡ್ತಿರೋ ಲೇಡೀಸು ಜೆಂಟ್ಸ ಮತ್ತೆ ನೋಡ್ಲೇಬೇಕು ಬಾಗಿ ಹೋಗ್ತಾವನು ಒಳಗೆ. ಅಲ್ಲ ಅಮ್ಮನಿಗೆ ಹೇಗೆ ಆಗಿದೆ ಅವನ್ನ ಯಾಕೋ ಕರ್ಕೊಂಡು ಹೋಗ್ತಾ ಇದೆಯಾ? ವೇಸ್ಟ್ ಇದೆಲ್ಲ ಬರ್ಕೊಟ್ಟವ್ರೆ ತೊಗೊಂಡು ಹೋಗ್ತಾ ಇದೀನಿ ನಾನು ತುಂಬಿಗೆ. ಚಪ್ಪಲಿ ಹಾಕೊಂಡು ಒಳಗೆ ಬಂದು ಅವ್ನು ವೇಸ್ಟ್ ಅಲರ್ಜಿ ಆಗುತ್ತೆ ಬ್ರೋ. ಕೆಟ್ಟ ಮಾತು ಬೇರಿ ಅವ್ನಿಗೆ. ಹುಷಾರು ಹುಷಾರು ಹೋಗಿ. ಅವ್ನಿಗೆ ಒಂದು ಲಾಸ್ಟ್ ಅದೇ ನಿನ್ನ ಡವ್ ಇದ್ರೆ ನಿಂತ್ಕೊಳ್ತಿದ್ದೆ. ಯಾರು ನಿಂತ್ಕೋತೀಯ ಹೋಗಿ. ಟೈಮ್ ತಿನ್ನಲ್ಲ ಅಂದರೆ ಹಿಂಗಾಗುತ್ತೆ. ನೀವು ತಿನ್ನಿ ಟೈಮ್ಗೆ. ಗೈಸ್ ಈಗ ಬ್ಯಾಗ್ಸ್ ಎಲ್ಲ ತಂದಿದ್ವಲ್ಲ, ಇದರಲ್ಲಿ ಫುಲ್ಲು ಚಾಕ್ಲೇಟ್ಸ್ ಮತ್ತು ನನ್ನ ಪರ್ಫ್ಯೂಮ್ಸು, ವೈಶಾಖ್ ಬರೋ ಪರ್ಫ್ಯೂಮ್ಸ್ ಇದೆ. ಇದರೊಳಗೆ ಒಂದಷ್ಟು ಐಟಮ್ಸ್ ಇದೆ, ಎಲ್ಲ ಎತ್ತಬೇಕು. ಸೊ ಇದೆಲ್ಲ ಪರ್ಫ್ಯೂಮ್ಸ್ ತಂದಿದ್ದೆ, ಇದನ್ನೆಲ್ಲ ಎತ್ತಿಟ್ಕೋಬೇಕು ಈಗ. ಸೊ ತುಂಬ ಮಿಕ್ಸ್ ಚಾಕ್ಲೇಟ್ಸ್ ಇದೆ ಮತ್ತು ಇಲ್ಲೊಂದಷ್ಟು ಚಾಕ್ಲೇಟ್ಸ್ ಇದೆ. ಎಲ್ಲನೂ ಒಂದು ಕವರ್ಗೆ ಹಾಕಿ ಎಷ್ಟಾಗುತ್ತೆ ಅಷ್ಟು ಪ್ಯಾಕಿಂಗ್ ಮಾಡೋಣ. ಸೊ ಒಂದಷ್ಟು ಚಾಕ್ಲೇಟು, ಒಂದು ಪರ್ಫ್ಯೂಮು, ಎಷ್ಟು ಜನರಿಗೆ ಆಗುತ್ತೆ ನೋಡೋಣ ಪ್ಯಾಕೆಟ್ ಈ ಥರ. ಮತ್ತು ಇದೊಂದು ಕವರು, ಇದು ತುಂಬ ಚಿಕ್ಕದಿದೆ, ದೊಡ್ಡದಿದೆ ಒಳಗಡೆ ಇರೋದು. ಇದು ಆಚೆ ಕವರ್ ದೊಡ್ಡದಿದೆ, ಒಳಗಡೆ ಚಿಕ್ಕದಿದೆ. ಏನಿವೆ ಸಿಗ್ತಿರೋಣ ಇದರಲ್ಲಿ. ಚೆನ್ನಾಗಿದೆ ಒಂಥರ ಬ್ಯಾಗ್. ₹10 ಒಂದು ವೇಸ್ಟ್ ನೋಡಿ ಎಲ್ಲ ಜೋಡಿಸಿಟ್ಟಿದ್ದೀನಿ. ಇದಿಷ್ಟರಲ್ಲಿ ನಮ್ಮ ಸಬ್ಸ್ಕ್ರೈಬರ್ಸ್ದು ಗಿಫ್ಟ್ ಇದೆ. ಅದ್ರದ್ದು ಅಪ್ಡೇಟ್ ಏನು ಅಂತ ನಾನು ವಿಡಿಯೋ ಎಂಡಲ್ಲಿ ಹೇಳ್ತೀನಿ, ನೋಡ್ತಾ ಇರಿ. ಈಗ ಸ್ವಲ್ಪ ಹೆಂಗೆ ಇಳಿಸ್ತಾವ ನೋಡಿ ಅವನು. ಕುನಾಫಾ, ಕುನಾಫಾ ಬ್ರೋ, ದುಬೈ ಕುನಾಫಾ. ವಾಟ್ಸ್ ದೇರಾ ಎಲ್ಲೂ ಇದೆ ಚಾಕ್ಲೇಟ್ಸು. ಗೈಸ್, ಸೊ ದುಬೈಯಲ್ಲಿ ಫೇಮಸ್ ಚಾಕ್ಲೇಟ್ ಬಂದು ಕುನಾಫಾ ಚಾಕ್ಲೇಟು. ನಾನು ತೊಗೊಂಡಿದ್ದೆ ಚಾಕ್ಲೇಟ್ನ. ಅದು ನಾನು ಟ್ರೈ ಮಾಡಿರಲಿಲ್ಲ, ಮನೇಲಿ ಎಲ್ರಿಗೂ ಟ್ರೈ ಮಾಡ್ತಾನೆ ಅಂತೇಳಿ ತಂದಿದ್ದೆ. ನೋಡಿ, ಇದು ಬ್ರೇಕ್ ಮಾಡಿದ್ರೆ ಹೆಂಗಿರುತ್ತೆ. ಬೇಕಾ ಡ್ರೈ ಫ್ರೂಟ್ಸ್ ಹೆಂಗಿದೆ? ಚೆನ್ನಾಗಿದೆಯಾ? ದುಬೈ ಫೇಮಸ್ ಚಾಕ್ಲೇಟ್. ತಿನ್ನ ಅಷ್ಟೇ. ಹಾಂ, ಇನ್ನೇ ಒಂದು ತಂದ್ರಲ್ಲ, ಸಕ್ಕತ್ತಾಗಿದೆ. ಎಲ್ಲ ಟ್ರೈ ಮಾಡ್ಬಿಟ್ಟ ಬ್ರೋ. ಚೆನ್ನಾಗಿದೆಯಾ? ಹಾಂ, ಈಗ ನಾನು ಟ್ರೈ ಮಾಡ್ತೀನಿ ಕುನಾಫಾ. ಕಾಸ್ಟ್ಲಿನ ಇದರಲ್ಲಿ. ಕಾಸ್ಟ್ಲಿ ಚಾಕ್ಲೇಟ್. ಗೈಸ್, ನಾವು ಅಪ್ಪಂಗೆ ಟ್ರೈ ಮಾಡ್ತಾನ ಕುನಾಫಾ ಚಾಕ್ಲೇಟು. ದುಬೈ ಫೇಮಸ್ ಚಾಕ್ಲೇಟ್ ಏನು ತೊಗೊಂಡಿದ್ದೆ? ಅಪ್ಪ ಇನ್ ಕನ್ನಡ, ಇನ್ ಇಂಗ್ಲಿಷ್ ಪಪ್ಪ, ಡ್ಯಾಡಿ ಯುವರ್ ಚೆನ್ನಾಗಿದೆಯಾ? ಮತ್ತೆ ನಾನು ದುಬೈಯಿಂದ ಸಾಯಿಲ್ಗೆ ಈ ಸೂಟ್ ಕೇಸ್ ತಂದಿದ್ದೀನಿ. ನಂಗೆ ತಡಿಯಕ್ಕಾಯ್ತಿಲ್ಲ ಖುಷಿ. ಈ ಸೂಟ್ ಕೇಸ್ ಯಾವ ದೇಶಕ್ಕೆ ಹೋಗ್ಲಿ ನಾನು? ಮನೆ ಬಿಟ್ಟು ಹೋಗೋ ಟೈಮ್ ಬಂದಿದೆ ಅವನು, ಅದಕ್ಕೆ. ನಮ್ಮ ದೊಡ್ಡಮ್ಮ ನಂಗೆ ಕೊಟ್ಟಿದ್ದು ಪರ್ಫ್ಯೂಮು. ಮತ್ತೆ ಇದು ನಾನು ಸಾಯಿಲಿಗೆ ತಂದಿದ್ದು ಪರ್ಫ್ಯೂಮು. ಓಪನ್ ಆಗಿ ಅದು ಸ್ಕ್ರಾಚ್ ಕ್ಯಾಪ್ ಬಿದ್ದೋಗ್ಬಿಟ್ಟಿದೆ. ಅದು ದುಬೈನ ತಂದಿರೋ ತೋಳು ನೋಡು. ಅರಾಬಿಲ್ ಬರ್ತಿದೆ ನೋಡಿಲಿ. ತಗೊಳ್ಳೋ, ಬೇಕಾ ಬೇಡವಾ? ಕೊಡು, ಬೇಡ ಅಂದ್ರೆ ಬಿಡು. ಇಂಗ್ಲೀಷು ದುಬೈದು ಎಲ್ಲೂ ಗೊತ್ತಿಲ್ಲ. ಅಲ್ಲ, ಸ್ಮೆಲ್ ನೋಡಿ, ಸ್ಮೆಲ್ ಇಷ್ಟ ಆಯ್ತಾ? ಹಾಂ, ಮತ್ತೆ ಇಟ್ಕೋ. ಇದು ಮೇಕಪ್ ಐಟಮ್ ತಂದಿದ್ದೆ, ಇದು ನಾವು ವಿಡಿಯೋ ಮಾಡೋಣ. ಗೈಸ್, ನಮ್ಮ ಅಮ್ಮಗೆ ನಾನು ತಂದಿರೋದು ಇದು ಗಿಫ್ಟ್. ಏನದು ಪರ್ಫ್ಯೂಮಾ? ನನ್ನ ಪರ್ಫ್ಯೂಮ್ ಏನು ಬೇಡ ನನಗೆ. ಕೊಟ್ಬಿಡಿ. ನನ್ನ ಗರ್ಲ್ ಫ್ರೆಂಡ್ ಕೊಡ್ತೀನಿ. ಗೈಸ್, ಇವ್ರಿಗೆ ನಾನು ಗೋಲ್ಡ್ ತರಬೇಕಿತ್ತಂತೆ. ಅಲ್ಲಿ ಗೋಲ್ಡ್ ತಂದ್ರೆ ಹಾಕೋತಾರೆ ಒಳಗೆ ನನ್ನ. ಗೋಲ್ಡ್ ಅಂತೆ, ಗೋಲ್ಡ್. ಗೈಸ್, ಗೋಲ್ಡ್ ಅಲ್ಲಿ ತುಂಬಾ ರಿಸ್ಕ್ ಇದೆ. ಹೆಂಗೆಂಗೋ ಯಾವ್ಯಾವುದೋ ಇರುತ್ತೆ, ಏನು ಅಂತ ಅರ್ಥ ಆಗಲ್ಲ. ಆಲ್ ದಟ್
ಈ ಅಜ್ಜಿಗೆ ಅರ್ಥ ಆಗ್ತಲ್ಲ ಆ ವಿಷಯ. ಓ ಅಜ್ಜಿ ಪರ್ಫ್ಯೂಮ್ ಬೇಕಾ ಬೇಡವಾ? ಲಾಸ್ಟ್ ಸರಿ ಕೇಳ್ತಾ ಇದ್ದೀನಿ. ಯೂಸುಫ್ ಬೈ ಪರ್ಫ್ಯೂಮ್ ಅದು ಬೇಡ, ಗೋಲ್ಡೇ ಬೇಕಾ? ಏನು ಬೇಡಪ್ಪ, ನೀನ್ ಬಂದಲ್ಲ ಸಾಕು. ಅಲ್ಲಲ್ಲ ಬರಕ್ ಮುಂಚೆ ನೀನ್ ಬಾರಪ್ಪ ಸಾಕು ಏನೂ ತರಬೇಡ ಅಂದ್ಬಿಟ್ಟು ಇವಾಗ ಏನ್ ಹೇಳ್ತಾರೆ ಗೊತ್ತಾ? ಏನೂ ತಂದಿಲ್ಲ, ಪರ್ಫ್ಯೂಮ್ ಮತ್ತೆ ಚಾಕ್ಲೇಟ್ ತಂದವನೇ ಅಂತಾರೆ ನೋಡಿ. ಸೈಡ್ ತಗೊಳ್ಳೋ ಗಿಫ್ಟು. ಗಿಫ್ಟ್ ಕೊಡ್ತೇನೆ ಬೇಕಾಗ್ತದೆ. ಏನ್ ತಂದೆ ಹಾಕೊಂಡು ಎಲ್ಲೋಗ್ಲಿ ನಾನು. ತಗೊಳ್ಳೋ ಗಿಫ್ಟ್ ಅದಲ್ಲ, ಹೋಗ್ಲಾ ಗಿಫ್ಟ್ ತಗೋ ಗಿಫ್ಟ್. ಮತ್ತೆ ಇದು ನನ್ ಗಿಫ್ಟ್ ತಂದಿದ್ದು ಸಾಯಿಲ್ಗೆ, ಫ್ರೆಶ್ ಆಗಿ ಹೊಸ ಪೀಸ್ ಇದು. ಏನ್ ತಂದಿಲ್ಲ ಏನ್ ತಂದಿಲ್ಲ ಏನ್ ತಂದಿಲ್ಲ. ಮತ್ತೆ ಸಾಯಿಲ್ಗೆ ಮತ್ತೆ ನಮ್ಮ ಅಪ್ಪಂಗೆ ಇನ್ನೊಂದು ಗಿಫ್ಟ್ ಇದೆ, ತಗೋ. ಇದು ಡ್ಯಾಡಿದೊಂದು. ಯಾವ್ದು ಬೇಕು ನಿಮಗೆ? ಸ್ಮೆಲ್ ನೋಡ್ಬಿಟ್ಟು ಬೇಗ ನೋಡು. ಒಂದು ನಿಮಿಷ ಪಪ್ಪ ಪಪ್ಪ ಇಲ್ಲ ಹಾಕೋ, ಇದ್ರ ಮೇಲೆ ಬ್ಯಾಂಡೇಜ್ ಮೇಲೆ ಹಾಕೊಳ್ಳು. ಇದು ಅದು ಕ್ಯಾಪ್ ಹಾಕ್ಕೊಡು ಬೇಗ. ಪಪ್ಪ ನೋಡಿ ಇಲ್ಲಿ ಪರ್ಫ್ಯೂಮ್ ನಿಮ್ದು ತಂದಿದ್ದು ನಾ ಚೆಕ್ ಮಾಡ್ತವನ ಅವನಿಗೆ ಅಂತ. ಒಂದಾದ್ರು ಚೆನ್ನಾಗಿ ಏನೋ ಒಂದು ಕೊಡು. ನೋಡಿಪ್ಪ ಇದು ನಿಮ್ದಂತೆ. ಅವನು ಎರಡರಲ್ಲಿ ಒಂದು ಸೆಲೆಕ್ಟ್ ಮಾಡಿ ಆಮೇಲೆ ಓಹ್ ಅಲ್ಲೋಣ ಅಪ್ಪ ಚೈನ್ ಹಾಕೊಂಡ್ಬಿಟ್ಟವ್ರೆ. ಓಹ್ ಐ ಆಮ್ ಮಿಲಿಯನಿಯರ್. ಅವ್ರಿಗೆ ಬಂತು ಚೈನ್, ನಿಮಗೆ ಬಂದಿಲ್ಲ. ಸಾಯಿಲ್ಗೆ ತುಂಬಾ ಜಾಸ್ತಿ ಗಿಫ್ಟ್ ತಂದಿರೋದು ನಾನು. ಇಷ್ಟೆಲ್ಲ ಗಿಫ್ಟ್ ಇದೆ. ನಂಗೆ ಇಲ್ಲೇ ತೋಳು ಉಳ್ಸ್ಕೊಂಬಂದ ಗಿಫ್ಟ್ ಅಂತ ಕೊಡ್ತಿದ್ದೆ. 1 ಲಕ್ಷ ರೂಪಾಯಿ ನಿಂಗೆ ಖರ್ಚು ಮಾಡಿದೀನಿ ಗಿಫ್ಟ್ಗೆ ಅಂತ. ನೀನ್ ಬಂದಲ್ಲ ಖುಷಿ ಆಯ್ತು. ಹಾಸ್ಪಿಟಲ್ ನೋಡೋದು ಬಂದಲ್ಲ ಖುಷಿ ಆಯ್ತು. ಕರೆಕ್ಟ್ ಟೈಮ್ ಬಂದಿದ್ದೆ. ಥ್ಯಾಂಕ್ ಯು. ಮಕ ನೋಡಿ ಹೆಂಗ್ ಮಾಡೋರು, ಏನು ತಂದಿಲ್ಲ ಅಂತ. ಅಲ್ಲಿ ಏನ್ ಸಿಗಲ್ಲ. ಅಪ್ಪ ನಿಮಗೆ ಖುಷಿನಪ್ಪ ಒಂದು ಪರ್ಫ್ಯೂಮ್ ಬಂದಿದ್ದು? ಥ್ಯಾಂಕ್ ಯು ಪ್ರೌಡ್ ಆಫ್ ಯು ಪ್ರೌಡ್ ಆಫ್ ಯು. ಅದು ಇಂಡಿಯಾಲಿದ್ದು ಗಿಫ್ಟ್ ಕೊಡಿಸಿ ಎಕ್ಸ್ಪೆಕ್ಟೇಷನ್ ಜಾಸ್ತಿ ಇಟ್ಬಿಡ್ತೀನಿ. ಇಂಡಿಯಾಲೇ ನಂಗೆ ಗಿಫ್ಟ್ ತರ್ತಾನೆ, ದುಬೈಗೆ ಹೋದ್ರೆ ಏನೇನು ತರ್ಬೋದು ಅನ್ನೋ ಎಕ್ಸ್ಪೆಕ್ಟೇಷನ್. ಏನು ಮಾಡ್ತೀರಾ? ಅದಕ್ಕೆ ಗಿಫ್ಟ್ನ ಕೊಡಬೇಡಿ, ಅದರ ಆಚೆ ಹೋದಾಗ ಮಾತ್ರ ಕೊಡಿ ಅಲ್ವಾ? ಇಂಡಿಯಾಲಿದ್ದು ಎಕ್ಸ್ಪೆಕ್ಟೇಷನ್ ಜಾಸ್ತಿ ಆಗ್ಬಿಡಿದೆ. ಅಯ್ಯೋ ದುಬೈಗೆ ಹೋಗಿದಾರಲ್ಲ, ಅರ್ಧ ದುಬೈನೇ ತಂದ್ಬಿಡ್ತಾನೆ ಅಂತ ಅನ್ಕೊಂಡಿರ್ತೀರಾ. ನೋಡಿದ್ರೆ ಒಂದು ಪರ್ಫ್ಯೂಮ್ ತಂದಿದ್ದಾನೆ ಅಂತ. ಮತ್ತೆ ಸಾಯಿಲ್ಗೋಸ್ಕರ ದುಬೈ ಕಾಯಿನ್ಸ್ ತಂದಿದ್ದೀನಿ, ಎಲ್ಲ ಮಿಕ್ಕಿದ್ದು. ಇಳಿಸ್ತಾನೆ ಅವನೇ. ಒಂದಾದ್ಮೇಲೆ ಒಂದು ಫ್ಲೇವರ್ ಚಾಕ್ಲೇಟ್ ಇಳಿಸ್ತಾನೆ ಅವನೇ. ಹೌ ಇಸ್ ದಿಸ್? ಫಸ್ಟ್ ಈಟ್ ಮ್ಯಾನ್, ಈಟ್. ಐ ವೇಟ್ ಟಿಲ್ ಯು ಈಟ್. ನೈಸ್ ವಾಂಟ್ 2 more? ನೋ. ಏನ್ ಬೇಕಿತ್ತು ನಿಮಗೆ? ನನಗೆ ಏನು ಬೇಡ. ಓಪನ್ ಮಾಡಿದೆ, ಅಲ್ಲೊಂದಿದೆ, ಅದು ಓಪನ್ ಮಾಡಿಲ್ವಾ? ಅದ್ರೇನೋ ಇದೆ ಅಂತ ಎಕ್ಸ್ಪೆಕ್ಟ್ ಮಾಡ್ತವ್ರೆ. ಏನೂ ತಂದಿಲ್ಲ ನಾನು. ಎಕ್ಸ್ಪೆಕ್ಟೇಷನ್ ಅಲ್ಲ, ಏನ್ ಬೇಕಿತ್ತು? ಸೂಟ್ ಕೇಸ್ ಖಾಲಿ ಮಾಡಿ. ಅಯ್ಯೋ ಯಾರೇ ಮುರಿದೋಯ್ತಾ? ಇಲ್ಲ ಸರಿ. ನನಗೆ ಏನು ಬೇಡ. ನಿಮಗೆ ಏನೋ ಬೇಕಿದೆ, ಏನು ಅಂತೇಳಿ. ಏನು ನಾನು ಮಹಾರಾಣಿ ತರ ನೋಡ್ಕೊಂಡೆ 1 ತಿಂಗಳು ಬಂದು ನಾಯಿ ಹೊಡೆದ ಹೊಡಿತಾನೆ. ಏನ್ ಬೇಕಿತ್ತು ನಿಮಗೆ? ಹೊಡೆದೋಗುತ್ತೆ. ಸುಳ್ಳು ಹೇಳ್ತಾ ಇದ್ದೀರಾ? ಹೊಡೆದೋಗುತ್ತೆ. ಏನ್ ಬೇಕಿತ್ತು? ಏನು ಇಲ್ಲ. ಏನ್ ಬೇಕಿತ್ತು ನಿಮ್ಗೆ? ಹೇಳ್ತೀರಾ ಹೊಡಿಲ್ಲ. ಏನ್ ಬೇಕಿತ್ತು? ಹೇಳ್ತೀರಾ ಹೊಡಿಲ್ಲ. ಏನ್ ಬೇಕಿತ್ತು? ನೆಟ್ಟ ಕೊಡಿ ಉಳಿತೈತೆ. ಏನ್ ಬೇಕಿತ್ತು? ಏನಿಲ್ಲ. ಏನೋ ಬೇಕಿದೆ ನನಗೆ ಗೊತ್ತು. ಏನದು? ಏನು ಬೇಡ ಅಂತ ಏನ್ ಬೇಕು ನಿಮ್ಗೆ? ಬೇಗ ಹೇಳಿ, ಏನ್ ಬೇಕು? ಏನ್ ಬೇಕು? ಪಾಪ ಯಾಕೆ ಹೊಡಿತಿದ್ಯಾ? ಏನು ಬೇಡವಾ? ಏನು ಬೇಡ. ಇದು ಖಾಲಿ ಇದೆ ಇವಾಗ. ಬರ್ತಿದೆ ಅಲ್ವಾ, ಅದಕ್ಕೆ ಬರೀ ಚಾಕ್ಲೇಟ್ಸ್ ತಂದ್ಬಿಟ್ಟಿದ್ದಾನೆ. ಆ ಸ್ಕೂಲಲ್ಲಿ ಚಾಕ್ಲೇಟ್ಸ್ ಕೊಡಲ್ಲ. ಇದಕ್ಕೆ ಮುಂಚೆ ಏನೋ ಒಂದು ಮಾತು ಕೇಳಿದ ಅಂತ ಕೋಪ ಬಂತ. ಇಷ್ಟೇ ಎಷ್ಟು ಗೋಲ್ಡ್ ಏನೋ ತಂದ್ಬಿಟ್ಟು ಎಷ್ಟು ಖುಷಿ ಆಗಿರೋದು. ಗೋಲ್ಡು ಅಲ್ಲಿ ಸರಿ ಇಲ್ಲ ಅಲ್ಲಿ ಅಂದ್ರೆ ಚೆನ್ನಾಗಿದೆ, ಬಟ್ ನಾವು ಸ್ಕ್ಯಾಮ್ ಆಗ್ಬಿಟ್ರೆ ಅಂತ ಭಯಕ್ಕೆ ತಂದಿಲ್ಲ. ನನಗೆ ಟೆನ್ಷನ್ ಕೊಡ್ತವ್ರೆ ಗೈಸ್. ಗೋಲ್ಡ್ ಅಂತವ್ರೆ.
ಆಯ್ತು ಮುಂದೆ ಗೋಲ್ಡ್ ಕೊಡ್ಸೋಣ ಸ್ವಲ್ಪ ದಿನದ ಬನ್ನಿ. ಪ್ರಾಬ್ಲಮ್ ಇದೆ ಏನು ಹೇಳು. ಏನಿಲ್ಲ ಅಲ್ಲ ಹೇಳಿದ್ದು ಹೇಳು ಏನು ಅಂತ. ಬಂದು ತುಂಬಾ ಖುಷಿ ಆಯ್ತು. ಅಲ್ಲ ಇದೇನೋ ಹೇಳ್ದಲ್ಲ ನನ್ನ ಗಿಫ್ಟ್ಗಳು ತೋರಿಸ್ಬಿಟ್ಟೇನೋ ಹೇಳ್ದಲ್ಲ ಹೇಳು 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 ಏನೋ ಹೇಳ್ದಲ್ಲ ಹೇಳು ಏನು ಇದೇನು ಇದು ಚೆನ್ನಾಗಿದೆಯಾ ಇದು ತುಂಬಾ ಚೆನ್ನಾಗಿದೆ. ಬ್ಯಾಗು ನೋಡಿ ಆ perfume? ಇದಕ್ಕೆ ಸಂಬಂಧ ಯಾರೋ ಬೆಳ್ಕೊಟ್ಟವ್ರೆ ಕೈಯಲ್ಲಿ ಹುಡುಗಿ ತರಕ್ಕೆ ಓಡಾಡಲ್ಲ. ಹುಡುಗಿಂದ ಪರ್ಸದ ಹುಡುಗರ್ದು ನಾನು ಹಾಕೊಂಡು ಓಡಾಡಿಲ್ವಾ ಅದು ಅದು ಬೇಕಾಗಲ್ವಾ ನಿಂಗೆ ಇದು 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 ಬೈಕಲ್ಲಿ ಓಡಾಡ್ತೆ ಗಾಡಿಗೆ ಗೈಸ್ ಒಂದು ಬೈಕಲ್ಲಿ ಓಡಾಡ್ತಾನೆ ಗಾಡಿಗೆ ಡಸ್ಟ್ ಹೋಗ್ಬಾರ್ದು ಅಂತ ಕೇರಿಂಗ್ ಅಲ್ಲಿ ತಂದಿದ್ದೀನಿ. ಹೋಗಲ್ಲ ಬಿಸಿಲಲ್ಲಿ. ಏಯ್ ಅದು ಕೇರಿಂಗ್ ತಂದಿರೋದು ಕಣ್ಣಲ್ಲಿ ಧೂಳು ಹೋಗ್ಬಾರ್ದು. ಇದೇನ್ ಪರ್ಫ್ಯೂಮ್ ಅದು ಕ್ಯಾಪ್ ದುಬೈಲಿ ಬಿಟ್ಟು ಬಂದ ನೆನಪಿಗೆ. ಕ್ಯಾಪು ಕಳ್ದೋಗ್ಬಿಟ್ಟಿದೆ ನಾನು ಏನ್ ಮಾಡಿ ಒಂದ್ 20 ರೂಪಾಯಿ ಜಾಸ್ತಿ ಕೊಡ್ತೀವಿ ಕ್ಯಾಪ್ ಜೊತೆ ಕೊಡೋರು ಅವರು. ಈಗ ಬೇಕಾ ಬೇಡವಾ ಅದು ಬೇಕು ಇಲ್ಲಿ. ಇದು ಬೇಕಾ ಬೇಡವಾ ಇಟ್ಕೊಂಡು ಯಾವ ಊರಿಗೆ ಹೋಗ್ಲಿ. ಅಲ್ಲ ಎಲ್ಲರೂ ಹೋಗ್ಬೇಕಾದ್ರೆ ಬೇಕಾಗುತ್ತೆ ಬೇಕಾ ಬೇಡವಾ ಸದ್ಯಕ್ಕೆ ಡೈಲಿ ಯೂಸ್ಗೆ ಏನ್ ತಂದಿಲ್ಲ. ಎಷ್ಟು ನಿಂದು? ಗೈಸ್ ಅದು ಒಂದು ಕೊಡುವಂತ ಗೈಸ್ ಸಾಕು ಅಂತ. ನಂದು ಗೈಸ್ ಹೌದು ನಾನೇನೇನು ತಂದಿದ್ದೀನಿ ತೋರಿಸ್ತೀನಿ ಅವನಿಗೆ ಸೊ ಫೈನಲಿ ನಮ್ಮ ಅಮ್ಮ ಇಷ್ಟೊತ್ತು ಒಪ್ಸಿದ ಮೇಲೆ ಒಂದು ಪರ್ಫ್ಯೂಮ್ ನಾವು ಈಸ್ಕೊತಾ ಇದ್ದಾರೆ ಆಯ್ತು ಕೊಡು ಅಂತ ಗಿಫ್ಟ್ ಅಂತ. ನೋಡಿ ಯೂಸುಫ್ ಬೈ ಲೇಡೀಸ್ ಪರ್ಫ್ಯೂಮ್ ಅದು. ಯೂಸಿಫ್ ಬೈ ಲೇಡೀಸ್ ಪರ್ಫ್ಯೂಮ್ ಯೂಸ್ ಮಾಡ್ತಾರ ಎಲ್ಲ ಮಾಡ್ತಾರೆ. ಲೇಡೀಸ್ ಪರ್ಸನ್ ಚೆನ್ನಾಗಿಲ್ಲ ಅಂದ್ರೆ ಸೋನು ಕೊಟ್ಬಿಡ ಚೆನ್ನಾಗಿದೆ ಅಂದ್ರೆ ಓನ್ ಇನ್ನೊಂದು ಇಲ್ಲ ಫಸ್ಟ್ ಒಳಗೆ ಅವಳು ಇನ್ನೊಂದಿದೆ. ಯೂಸುಫ್ ನಮ್ಮ ಅಮ್ಮ ಪಾಪ ಕವರ್ ತೆಗಿಯೋಕ್ಕಾದ್ರೆ ಒಂದು ಗಿಫ್ಟ್ ತಂದಿದ್ದೀನಿ. ಲೇಡೀಸ್ ಪರ್ಸನ್ ರಾಯಿಗೆ ಅದು ಕವರ್ ತೆಗಿಯೋದೇ ಇಲ್ಲ. ಅದೇ ಅದು ಕೊಟ್ಟು ಕ್ಯಾಪ್ ಇಲ್ದೆ ಅದು ಕೊಟ್ಟು ಅದು ಕ್ಯಾಪ್ ತೆಗಿಯೋಕೆ ಫಸ್ಟ್ ಕಷ್ಟ. ಪರ್ಫ್ಯೂಮ್ ತೆಗಿರಿ ಬಾಕ್ಸ್ ಮೇಲೆ ನೋಡ್ತಾರ ನಮ್ಮ ಅಮ್ಮ. ಇದ್ಯಾವ್ದು ಇದು ಓಡ್ತಾ ಇದ್ದು ಯೂಸುಫ್ ಭಾಯ್ ನಮ್ಮ ಬಾವ ಹೆಸರು ಯೂಸುಫ್ ಭಾಯ್. ಹಂಗಲ್ಲ ಸ್ಪೆಂಡ್ ನೋಡು ನೀನು. क्या यार इंस्मिलर है ಹೆಂಗಿದೆ तेरे नहीं ಹೆಂಗಿದೆ यूसुफ भाई तरह ಇದೆ. ಓಕೆ ಗೈಸ್ ನಮ್ಮ ಅಮ್ಮದು ಪರ್ಫ್ಯೂಮ್ ಆಯ್ತು. ಒಂದು ಕೊನೆಗೆ ಒಂದು ಗಿಫ್ಟ್ ಕೊಟ್ಟ. ಒಂದು ಪರ್ಫ್ಯೂಮ್ ಡೀಲ್ ಆಗ್ಬಿಟ್ಟ. ಅಪ್ಪದು ಮೇನ್ ಗಿಫ್ಟ್ ಇವಾಗ ಕೊಡ್ತಾ ಇದೀನಿ. ಪಪ್ಪ ನಿಮ್ಮ ಮೇನ್ ಗಿಫ್ಟ್ ತಗೊಳ್ಳಿ. ಮೆನ್ಪ ಇದು ಮಮ್ಮಂಗೆ ಕೊಟ್ಟೇನು ಮಾಡಲಿ. ಫಸ್ಟ್ ಬಾಕ್ಸ್ ಹೆಂಗಿದೆ ನೋಡಿ ಬಾಕ್ಸ್ ಕ್ವಾಲಿಟಿ ನೋಡಿ ಚೆನ್ನಾಗಿದೆಯಾ. ಪರ್ಫ್ಯೂಮ್ ಕ್ವಾಲಿಟಿ ನೋಡಿ ಈಗ ಹೆಂಗಿದೆ ಬಾಕ್ಸ್ ನೋಡಿದ್ರೆ ಕಡಿಪ ಇಲ್ಲಿ ನೋಡ್ಕೊಡ್ತೀನಿ. ಚೆನ್ನಾಗಿದೆಯಾ. ಓಕೆ ಅಪ್ಪದು ಪರ್ಫ್ಯೂಮ್ ಆಯ್ತು. ಚೆನ್ನಾಗಿದೆ ಒಂದು ಕೊಡೋದು ಬೇಡ ಬಾಟ್ಲಾದ್ರು ಖುಷಿ ಪಟ್ಟು. ಅಯ್ಯೋ ನನ್ಗೆ ಕೊಟ್ಟಂತ ಹೆಸರು ನೀನೇ ಹೊಡ್ಕೊಂತೀಯ. ಅಲ್ಲಪ್ಪ ತೋರ್ಸ್ಬಿಡೋದು ವಾಪಸ್ ಕೊಡ್ತಿದ್ದು ಬೇಜಾರಾಗ್ತಿದ್ದು. ನಮ್ಮ ಅಣ್ಣ ನಂಗೆ ಮಾರ್ಷಲ್ ಗಿಫ್ಟ್ ಕೊಟ್ಟ ಗೈಸ್. ಥ್ಯಾಂಕ್ ಯು ಬ್ರದರ್. ಮಾರ್ಷಲ್ ಸಾಯಿದ್ ಸಾಯಿದ್ ನಾನು ವರ್ಸಾಸಿ ಬ್ರ್ಯಾಂಡ್ ವರ್ಸಾಸಿ ಏನೋ ಬ್ರ್ಯಾಂಡ್ ನಾನು ಹೇಳಕ್ಕೆ 2 ವರ್ಷ ಬೇಕು. ಸೊ ಈ ಬ್ರ್ಯಾಂಡ್ ನಾನು ಅವನಿಗೆ ಒಂದು ಗಿಫ್ಟ್ ತಂದಿದ್ದೀನಿ. ಗಿಫ್ಟ್ ಹ್ಯಾಂಪರ್ ಇದು. ಸೊ ಇದು ಪರ್ಫ್ಯೂಮ್ ಅದರದ್ದು. ಇದು ತುಂಬ ಎಕ್ಸ್ಪೆನ್ಸಿವ್ ಇದು ಪರ್ಫ್ಯೂಮು. ಮತ್ತು ಇದು ಅವನಿಗೆ ಅಂತ ಬಂದಿರೋ ಶವರ್ ಜೆಲ್ ಏನು ವರ್ಷಾಸಿ ಶವರ್ ಜೆಲ್ ಹಾಕೊಂಡು ಸ್ನಾನ ಮಾಡೋ ಒಂದ್ಸರಿ. ಮತ್ತು ಇದು ಬಂದು ಶೇವ್ ಮಾಡಿದ್ಮೇಲೆ ಬಾಮ್ ಹಚ್ಕೊಡೋದು. ನೀನು ಏನು ಶೇವ್ ಮಾಡ್ತೀಯ ಅವಾಗ ಅದು ಹಚ್ಕೊ. ಇದು ನಿನ್ನ ಕಿಟ್. ಟುಮ್ಗೆ ತುಂಬಾ ಇಷ್ಟ ಆಯ್ತು. ತುಂಬಾ ಕಣ್ಣಲ್ಲಿ ನೀರು ಬರ್ತಿದೆ. ಅಳು ಕಣ್ಣಲ್ಲಿ ನೀರು ಬರ್ತಿದೆ. ಗಿಫ್ಟ್ ನೋಡಿ ಅಳ್ಬಾರ ಹಾಕೋಣ. ಸೋಕೆ ಸಾಗಿಲಿ ಸೋಕೆ ಥ್ಯಾಂಕ್ ಯು ಗೈಸ್. ನಮ್ಮ ಟುಮ್ ಇನ್ನೊಂದು ಗಿಫ್ಟ್ ಇದೆ. ಸೊ ನನಗೆ ದುಬೈಲಿ ಮೋಷನ್ ಪ್ರಾಬ್ಲಮ್ ಆದಾಗ ನಮಗೆ ಡಾಕ್ಟರ್ ಒಂದು ಔಷಧಿ ಕೊಟ್ಟಿದ್ರು. ಇದು ಓಪನ್ನೇ ಮಾಡಿಲ್ಲ. ಅದು ನನ್ನ ತಮ್ಮಂಗೆ ನಾನು ಕೊಡಬೇಕು ಅಂತ ಈಗ ನಾನು ಬಯಸ್ತಾ ಇದ್ದೀನಿ. ಮೋಷನ್ ಪ್ರಾಬ್ಲಮ್ ಆದರೆ ಯೂಸ್ ಆಗುತ್ತೆ. ದುಬೈ ಔಷಧಿ ತಗೊಳ್ಳೋ ಆಯ್ತಾ. ಒಳ್ಳೆದಾಗಿ ತುಂಬಾ ಗಿಫ್ಟ್ ಕೊಡಬೇಕು ಅನ್ನೋ ಆಸೆ ನಂಗೆ ಇನ್ನು ಹುಡುಕ್ತಾ ಇದ್ದೀನಿ ಏನೇನು ತಂದಿದ್ದೀನಿ. ಗಿಫ್ಟ್ ನಮ್ಮ ನಿತೀಶ್ ಬಂದಿದ್ದಾನೆ. ಅವನದು ಇದು ಗಿಫ್ಟ್. ಥ್ಯಾಂಕ್ ಯು ಸೋ ಮಚ್. ವೆಲ್ಕಮ್. ಫ್ರಮ್ ಬಾಟಮ್ ಆಫ್ ಮೈ ಹಾರ್ಟ್. ಇದು ನಿಶಾ ಕೊಟ್ಬಿಡು. ಅಲ್ವಾ ಒಂದು ನಿನಗೆ ಒಂದು ನಿಶಾಗೆ.
ಆಯ್ತಾ ಓ ಥ್ಯಾಂಕ್ ಯು ನಿಶಾಕ್ ಸಪ್ರೇಟ್ खत्म बाय बाय टाटा गुड बाय गया